ಜೈಲಿಗೆ ಮತ್ತೆ ಹೋಗ್ತಾ ಇದ್ದಾರೆ ಮರ್ಡರ್ ಆರೋಪವನ್ನ ಹೊತ್ತಿರೋ ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಶರಣಾಗತರಾಗ್ತಾರೆ. ನೇರವಾಗಿ ಕೋರ್ಟ್ಗೆ ಶರಣಾಗ್ತಾರೆ ನಟ ದರ್ಶನ್. 4:30 ಸುಮಾರಿಗೆ ದರ್ಶನ್ ಕೋರ್ಟ್ಗೆ ತಲುಪ್ತಾರೆ. ವಕೀಲರ ಮೂಲಕ ಕೋರ್ಟ್ ಗಮನಕ್ಕೆ ಈಗ ತಂದಿದ್ದಾರೆ ಈ ಮಾಹಿತಿಯನ್ನ. ಕೆಲವೇ ಕ್ಷಣಗಳಲ್ಲಿ ಶರಣಾಗತರಾಗ್ತಾರೆ. ತಮಿಳುನಾಡಿಗೆಲ್ಲ ಹೋಗಿದ್ರಂತೆ ದೇವಸ್ಥಾನಕ್ಕೆ, ಅಲ್ಲಿಂದ ನೇರವಾಗಿ ಬರ್ತಾ ಇದ್ದಾರೆ. ಬಂದು ನೇರವಾಗಿ ಕೋರ್ಟ್ಗೆ ಹೋಗ್ತಾರಾ ಅಥವಾ ಮನೆ ಕಡೆಗೆ ಹೋಗಿ ಅದಾದ ನಂತರ ಬರ್ತಾರಾ? ಅಷ್ಟೊಂದು ಸಮಯ ಅವಕಾಶ ಇಲ್ಲ. ನೇರವಾಗಿ ಕೋರ್ಟ್ಗೆ ಹೋಗ್ತಾರೆ ಅಂತಿದ್ದಾರೆ. ಮೆಡಿಕಲ್ ಚೆಕಪ್ ಕೂಡ ಆಗಬೇಕಾಗುತ್ತೆ ಅವರದ್ದು. ಅದಾದ ನಂತರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿದ ಆದ ನಂತರ ಜೈಲಿಗೆ ಕಳುಹಿಸಲಾಗತ್ತೆ, ಮತ್ತೆ ಕಂಬಿಯ ಹಿಂದೆ. ಸೊ ಅನೇಕ ರೀತಿಯಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮೊರೆಯನ್ನು ಇಟ್ಟಿದ್ರು. ಸೊ ಆದರೆ ಯಾವ ದೇವರು ಕೂಡ ಅಷ್ಟೇ, ಎಲ್ಲ ನಾನು ಏನೇನೋ ಮಾಡಿಬಿಟ್ಟು ನನಗೆ ಈ ಥರ ಮಾಡು ಅಂತಂದರೆ ದೇವರು ಮಾಡೋಕ್ಕಾಗತ್ತಾ? ಇಲ್ಲ. ದೇವರು ನೋಡ್ತಾನೆ, ಅಳೆದು ತೂಗ್ತಾನೆ, ತಕ್ಕಡಿಯಲ್ಲಿ ಇಡ್ತಾನೆ. ಆ ತಕ್ಕಡಿಯಲ್ಲಿ ಯಾವುದು ಭಾರ ಇದೆಯೋ ಆ ಕಡೆಗೆ ಇಡ್ತಾನೆ. ಬಟ್ ಒಂಚೂರು ಭಾರ ಕಡಿಮೆ ಆಗ್ಬೋದು ಅಷ್ಟೇ. ಅದು ಯಾವ ರೀತಿಯಲ್ಲಿ ಭಾರ ಕಡಿಮೆ ಆಗುತ್ತೆ ಗೊತ್ತಿಲ್ಲ. ನ್ಯಾಯಾಲಯದಲ್ಲಿ ಒಂದು ನಂಬಿಕೆ ಮತ್ತೊಮ್ಮೆ ಬರ್ತಾ ಇದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಅನೇಕ ರೀತಿಯಾದಂಥ ಟೀಕೆಗಳು ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ನಂಬಿಕೆ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಬಹಳ ಪ್ರಮುಖವಾಗಿ ನೇರವಾಗಿ ಕೋರ್ಟ್ಗೆ ಹಾಜರಾಗಕ್ಕಾಗುತ್ತಾ ಅಥವಾ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ಕೊಂಡು ತದನಂತರ ನ್ಯಾಯಾಧೀಶರ ಮುಂದೆ ಹಾಜರಾಗಿ ತದನಂತರ ಜೈಲಿಗೆ ಹೋಗಬೇಕಾಗತ್ತೆ? ಏನು ಪ್ರೊಸೀಜರ್ಸ್ಗಳು ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲ್ ಆದಾಗ? ಮುರಳಿ, ಅರುಣ್, ಏನಂದರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಏನಾದರೂ ಶರಣಾಗತಿಗೆ ಒಂದಷ್ಟು ಅವಕಾಶಗಳನ್ನು ಕೊಟ್ಟು ಅಥವಾ 5 ದಿನ ಅಥವಾ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರೆ ಅವರು ನೇರವಾಗಿ ಕೋರ್ಟಿಗೆ ಶರಣಾಗ್ಬೋದಿತ್ತು. ಆದರೆ ಇಲ್ಲಿ ಹೇಳಿರುವಂಥದ್ದು ತತ್ಕ್ಷಣವೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜನ ಆರೋಪಿಗಳ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ಉಳಿದಂಥ 2 ಆರೋಪಿಗಳಾದಂಥ ಅನುಕುಮಾರ್ ಮತ್ತು ಜಗದೀಶ್ ಏನಿದ್ರು ಅವರು ಚಿತ್ರದುರ್ಗದವರು. ಚಿತ್ರದುರ್ಗದಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಬೆಂಗಳೂರು ಕಡೆ ಬಂದ ಬಳಿಕ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸ್ತಾ ಪ್ರಕ್ರಿಯೆಗಳು ಆಗ್ತವೆ. ಅದೇ ಪ್ರಮುಖವಾಗಿ ಇರುವಂಥದ್ದು ದರ್ಶನ್ ಎಲ್ಲಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಸಿಕ್ಕಿಲ್ಲ. ಆದರೆ ಅವರ ಪರ ವಕೀಲರೇ ಹೇಳ್ತಾ ಇರೋಂಥ ಮಾಹಿತಿ ಪ್ರಕಾರ ಕೋರ್ಟ್ಗೆ ಅವರನ್ನು ನೇರವಾಗಿ ಕರೆತಂದು ಹಾಜರುಪಡಿಸ್ತೀವಿ, ಶರಣಾಗತಿಯನ್ನು ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾ ಇರೋಂಥದ್ದು. ಸರಿಸುಮಾರು 4:30, 5 ಗಂಟೆಯ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಮತ್ತು ಕೋರ್ಟ್ಗೆ ಒಂದಷ್ಟು ಇಂಟಿಮೇಟನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ 2:30ಕ್ಕೆ ಕೋರ್ಟ್ ಕಲಾಪ ಮುಕ್ತಾಯವಾಗುವಂಥ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಕೋರ್ಟ್ಗೆ ತಲುಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆದರೆ ಪೊಲೀಸ್ ವಿಭಾಗದವರು ಆ ರೀತಿಯ ಚಿಂತನೆಯಲ್ಲಿಲ್ಲ. ಯಾಕೆಂದರೆ ಅವರನ್ನು ಶರಣಾಗತಿ ಮಾಡಲಿಕ್ಕೆ ಚಿಂತನೆಯಲ್ಲಿಲ್ಲ. ಅವರನ್ನು ಎಲ್ಲಾದರೂ ಮಧ್ಯದಲ್ಲಿ ಸಿಕ್ಕಿದ್ರೆ ಅವರನ್ನು ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಡೈರೆಕ್ಷನ್ಸ್ ಏನಂದರೆ ತತ್ಕ್ಷಣವೇ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತೇಳಿ ಹೇಳಿರೋಂಥದ್ದು. ಅದನ್ನು ಫಾಲೋಅಪ್ ಅನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅವರ ಲೊಕೇಶನ್ಗಳನ್ನು ಕಲೆ ಹಾಕುವಂಥದ್ದು. ಯಾಕೆಂದರೆ ಯಾವ್ಯಾವ ಪ್ರದೇಶಗಳಲ್ಲಿ ಇರ್ಬೋದು ಅಂತೇಳಿ ಮಾಹಿತಿಗಳಿತ್ತು. ಆ ಮಾಹಿತಿಗಳ ಆಧರಿಸಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಸದ್ಯಕ್ಕೆ ತಮಿಳುನಾಡಿನಿಂದ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮಧ್ಯದಾರಿಯಲ್ಲೆಲ್ಲಾದರೂ ಪೊಲೀಸರು ಅವರನ್ನು ಬಂಧನಕ್ಕೆ ಒಳಪಡಿಸ್ತಾರಾ ಅಥವಾ ಟೋಲ್ನ ಬಳಿಯಲ್ಲಿ ನಿಲ್ಲಿಸಿ ಅವರನ್ನು ವಶಕ್ಕೆ ಪಡ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಸದ್ಯಕ್ಕೆ ಪೊಲೀಸರ ಕಾರ್ಯಾಚರಣೆ ಏನಿತ್ತು ಆ ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರಿಸ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.